ಸೊ ಗಾಯ್ಸ್, ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಅಂತೂ ತುಂಬಾನೇ ಖತರ್ನಾಕ್ ಆಗಿದೆ. ಇಮ್ಯಾಜಿನ್ ಮಾಡಿ, ನಿಮ್ಗೆ ಒಂದು ಶಕ್ತಿ ಬಂದಿದೆ, ಅದು ಕೂಡ ಸಿಂಹದ ರೀತಿ ನೀವು ಎಗ್ಗಿರಬಹುದು. ಅದರ ರೀತಿಯ ಸೂಕ್ಷ್ಮವಾಗಿ ಕೇಳ್ಕೊಳ್ಬಹುದು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಮನುಷ್ಯನಿಗಿಂತ 100x ಬೆಟರ್ ಆಗಿ ನೀವು ಕೆಲಸ ಮಾಡಬಹುದು. ಆದ್ರೆ ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಮಾಡ್ತಿರೋ ಮೂವಿಯಲ್ಲಿ ಕೂಡ ಅದೇ ಆಗೋದು. ಈ ಒಂದು ಶಕ್ತಿ ಇಟ್ಕೊಂಡು ಏನೆಲ್ಲ ಮಾಡಬಹುದು. ಹಾಗೇನೆ ಕಥೆ ಎಲ್ಲ ತುಂಬಾನೇ ಟ್ವಿಸ್ಟ್ ಇದೆ. ಸೊ ನೋಡೋಣ ಬನ್ನಿ ವಿಡಿಯೋನ. ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅನ್ನ ಸ್ಕ್ರಾಲ್ ಮಾಡಿದ್ರೆ ಹೈಪ್ ಬಟನ್ ಅಂತ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಗೆ ಹೈಪ್ ಮಾಡಿ, ಇದರಿಂದ ನಮಗೆ ಸಪೋರ್ಟ್ ಸಿಗುತ್ತೆ. ಸೊ ಗೈಸ್, ಇನ್ನೇಕೆ ಟೈಮ್ ವೇಸ್ಟ್ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಥೆ ಶುರುವಲ್ಲೇ ನಾವು ನೋಡ್ತೀವಿ, ಒಬ್ಬ ವ್ಯಕ್ತಿ ಇಲ್ಲಿ ಬಿದ್ದಿರ್ತಾನೆ ತುಂಬಾ ಪೆಟ್ಟಾಗಿ. ಅದೇ ಜಾಗದಲ್ಲಿ ನಾವು ನೋಡ್ತೀವಿ ಒಂದು ಸಿಂಹ ಇದೆ. ಇದರ ರಕ್ತ ಬೈ ಮಿಸ್ಟೇಕ್ ಆಗಿ ಬಿದ್ದ್ಬಿಡುತ್ತೆ ಇವನ ಬಾಡಿಗೆ. ಬಟ್ ಇವನ್ ಇಲ್ಲಿ ಬಿದ್ದಿರ್ತಾನೆ. ಈ ಜಾಗಕ್ಕೆ ಸ್ವಲ್ಪ ಹೊತ್ತಲ್ಲಿ ಕೆಲವರು ಬಂದು ಇವನನ್ನ ಎತ್ಕೊಂಡು ಹೋಗ್ತಾರೆ. ಯಾರಿಗೂ ಗೊತ್ತಿರ್ಲಿಲ್ಲ ಸಿಂಹದ ರಕ್ತ ಇಲ್ಲಿ ಮಿಕ್ಸ್ ಆಗಿತ್ತು ಅಂತ. ಹಾಗೇನೆ ಸಿಂಹದ ರಕ್ತದಿಂದ ಇವನ DNA ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಿತ್ತು. ಅವನ ಶರೀರದೊಳಗಡೆ ಏನೋ ವಿಚಿತ್ರವಾಗಿ ಆಗ್ತಿತ್ತಂತೆ. ಇವನನ್ನ ಹಾಸ್ಪಿಟಲ್ಗೆ ಏನೋ ಕರ್ಕೊಂಡು ಬಂದಿದ್ದಾರೆ. ಬಟ್ ಇಲ್ಲಿ ಡಾಕ್ಟರ್ ಹೇಳೋದೇನಂದ್ರೆ ಇವನು ಸತ್ತಿದ್ದಾನೆ. ಇವನ ಬಾಡಿಯ ಯಾವುದೇ ಒಂದು ಅಂಗ ಕೂಡ ಚಲನೆ ಆಗ್ತಿಲ್ಲ. ಬೈ ದ ವೇ, ಅವನ ಹೆಸರು ಕ್ರಾವೆನ್ ಅಂತ. ಸೊ ಎಲ್ಲ ಡಾಕ್ಟರ್ಗಳು ಇಲ್ಲಿ ಕನ್ಫರ್ಮ್ ಆಗಿದ್ದಾರೆ, ಇವನನ್ನಂತೂ ಇನ್ನು ವಾಪಸ್ ಬದುಕಿಸೋಕೆ ಸಾಧ್ಯನೇ ಇಲ್ಲ ಅಂತ. ಆದ್ರೆ ಅಚಾನಕ್ ಆಗಿ ಇಲ್ಲಿ ಆಗಿದ್ದೆ ಬೇರೆ. ಸಡನ್ ಆಗಿ ಅವನ ಹೃದಯ ಬಡಿತಗಳು ಕೇಳ್ತಿದೆ, ಮತ್ತೆ ಅವನ ಕಣ್ಣು ಯೆಲ್ಲೋ ಕಲರ್ ಆಗುತ್ತೆ, ಮತ್ತೆ ವಾಪಸ್ ಅವನು ಬದುಕ್ಬಿಟ್ಟ. ಇದನ್ನ ನೋಡಿದ ಡಾಕ್ಟರ್ಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕಂದ್ರೆ ಮೆಡಿಕಲ್ ಸೈನ್ಸ್ ಪ್ರಕಾರ ಇಂತ ಒಂದು ಘಟನೆ ಆಗೋದು ಇಂಪಾಸಿಬಲ್ ಆಗಿದೆ. ಸೊ ಹೀಗೆ ವಿಚಿತ್ರ ರೀತಿಯಲ್ಲಿ ಅವನು ಬದುಕಿದ್ದಾನೆ. ಈಗ ಹಾಸ್ಪಿಟಲ್ ಇಂದ ಅವನು ಹೋಗ್ಬಿಡ್ತಾನೆ. ಅವನಿಗೆ ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಏನೋ ಒಂಥರ ವಿಚಿತ್ರ ಫೀಲ್ ಆಗ್ತಿದೆ. ಅವನಿಗೆ ಯಾವ ರೀತಿ ಫೀಲ್ ಆಗ್ತಿದೆ ಅಂದ್ರೆ, ಯಾವುದೋ ಒಂದು ವಿಶಾಲ ಜಾಗಕ್ಕೆ ಹೋಗ್ಬೇಕು ಅಂತ. ಸೊ ನಡ್ಕೊಂಡು ಆ ಜಾಗಕ್ಕೆ ಬಂದೇ ಬಿಟ್ಟ. ಮತ್ತೆ ಗೊತ್ತಾಗುತ್ತೆ ಇದು ಅದೇ ಜಾಗ ಆಗಿದೆ. ಆ ಸಿಂಹದ ರಕ್ತ ಇವನ ಮೇಲೆ ಬಿದ್ದದ್ದು. ಅವನ ಮನಸ್ಸಲ್ಲಿ ಆಲೋಚನೆಗಳು ಬರ್ತಿದೆ, ಆ ಸಿಂಹವನ್ನ ವಾಪಸ್ ಹುಡುಕ್ಬೇಕು ಅಂತ. ಸೊ ಈ ಜಾಗದಲ್ಲಿ ಏನೋ ನಿಂತಿದ್ದಾನೆ ಇವನು. ಬಟ್ ಅದೇ ಟೈಮ್ಗೆ ಅವನು ನಿಂತಿದ್ದ ಜಾಗ ಎಲ್ಲ ನಡ್ಗೋಕೆ ಸ್ಟಾರ್ಟ್ ಆಗುತ್ತೆ. ಏನೋ ಭೂಕಂಪನೆ ಬಂದಿರೋ ರೀತಿ ಫೀಲ್ ಆಗ್ತಿದೆ. ಬಟ್ ದೂರದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಕಾಡು ಕೋಣಗಳ ಹಿಂದೆ ಬರ್ತಿದೆ. ಇವನಿಗೆ ಫೀಲ್ ಆಗುತ್ತೆ ಇನ್ನಂತೂ ನಾನು ಬದುಕೋದು ಡೌಟೇ ಅಂತ. ಅವನು ಹೆದರಿಕೆಯಲ್ಲಿ ಕೈಯನ್ನ ಮುಚ್ಚಿಬಿಡ್ತಾನೆ. ಆದ್ರೆ ಯಾವುದೇ ಒಂದು ಕೋಣ ಕೂಡ ಅವನ ಹತ್ತಿರ ಹೋಗೋದಿಲ್ಲ. ಎಲ್ಲ ಕೋಣಗಳು ಎರಡು ಬದಿಯಲ್ಲಿ ಕೂಡ ಹೋಗ್ತಿದೆ. ಬಟ್ ಇವನನ್ನ ಟಚ್ ಮಾಡ್ತಿಲ್ಲ. ಅದರಲ್ಲೂ ಒಂದು ಕೋಣ ಇವನ ಎದುರು ನಿಂತಿದೆ. ಆ ಕೋಣ ಇವನ ಕಣ್ಣನ್ನ ನೋಡುತ್ತೆ, ಏನೋ ಒಂಥರ ಹೊಸ ವ್ಯಕ್ತಿಯ ರೀತಿ, ಅಥವಾ ಎಲ್ಲಿಯೂ ಇವನನ್ನ ನೋಡಿದ ರೀತಿ. ಅಂದ್ರೆ ಇದೊಮ್ಮೆ ತಿಳ್ಕೊಳ್ತು ಇವನೊಬ್ಬ ಮನುಷ್ಯ ಅಂತ. ಬಟ್ ಅಲ್ಲ, ಇವನು ಕೂಡ ಒಬ್ಬ ಸಿಂಹ ಅಂತ ಅನ್ಸ್ಬಿಡುತ್ತೆ. ಸೊ ಅಲ್ಲಿಂದ ಹೋಗ್ಬಿಡುತ್ತೆ ಅದು. ಸೊ ಕ್ರಾವೆನ್ಗೆ ಇದನ್ನ ನೋಡಿ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅವನಿಗೆ ಅಂದಾಜಾಗುತ್ತೆ ಇದೆಲ್ಲ ಆಗಿದ್ದು ಆ ಸಿಂಹದ ಬ್ಲಡ್ ನಿಂದ. ತನ್ನ ದೇಹದಲ್ಲಿ ಏನೋ ಚೇಂಜಸ್ ಆಗಿದೆ ಅಂತ ಅವನಿಗೆ ಕ್ಲಿಯರ್ ಆಗುತ್ತೆ. ಅದೇ ರಾತ್ರಿ ಅವನು ಕಾಡಿನ ಬಳಿಗೆ ಹೋಗ್ತಾನೆ. ಅವನಿಗೆ ಒಂದು ಎಬಿಲಿಟಿ ಬಂದಿರುತ್ತೆ. ಅದೇನಂದ್ರೆ ಅವನು ಯಾವುದೇ ಒಂದು ಪ್ರಾಣಿಯ ಸೌಂಡ್ ಅನ್ನ ಕೇಳ್ಬೋದು, ಅದರ ಭಾಷೆಯನ್ನ ಅರ್ಥ ಮಾಡ್ಕೊಳ್ಬಹುದು, ಸ್ಮೆಲ್ ಮಾಡಬಹುದು, ಸಿಂಹದ ರೀತಿ ಎಗರ್ಬಹುದು, ಹಾಗೇನೆ ಮರಕ್ಕೆ ಕೂಡ ಹತ್ತಬಹುದು ಸ್ಪೀಡ್ ಆಗಿ. ಅಂದ್ರೆ ಇವನ ಕಂಪ್ಲೀಟ್ ಬಾಡಿ ಈಗ ಸ್ಪೀಡ್ ಆಗಿ ವರ್ಕ್ ಆಗ್ತಿದೆ ಮನುಷ್ಯನಿಗೆ ಕಂಪೇರ್ ಮಾಡಿದ್ರೆ. ಸ್ವಲ್ಪ ಹಾಗೇನೆ ನಿಂತಿರ್ತಾನೆ ಥಿಂಕ್ ಮಾಡ್ತಾ. ಅದೇ ಹೊತ್ತಿಗೆ ಆ ಕಾಡಿನ ಹತ್ತಿರನೇ ದೂರದಲ್ಲೇ ಯಾರೋ ಇಬ್ರು ಗನ್ನಲ್ಲಿ ಶೂಟ್ ಮಾಡ್ತಿರ್ತಾರೆ. ಇದನ್ನ ಕ್ರಾವೆನ್ ದೂರದಿಂದ ನೋಡ್ತಾನೆ. ಇವರಿಬ್ರು ಬೇಟೆಗಾರರಾಗಿದ್ರು, ಮತ್ತೆ ಒಂದು ಕಾಡು ಕೋಣವನ್ನ ಕೊಲ್ತಿದ್ರು. ಇದನ್ನ ನೋಡಿದ ಕ್ರಾವೆನ್ ಅಂತೂ ಸ್ಪೀಡ್ ಆಗಿ ಓಡ್ಕೊಂಡು ಹೋಗ್ತಿದ್ದಾನೆ ಅಲ್ಲಿಗೆ, ಮತ್ತೆ ಅದು ಕೂಡ ಕೋಪದಲ್ಲಿ. ಇಲ್ಲಿ ಬಂದು ನೋಡ್ತಾನೆ. ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಕಾಡು ಕೋಣ ಸತ್ ಬಿಟ್ಟಿದೆ. ಹಾಗೇನೆ ಅದ್ರ ಜೊತೆಗೆ ಬೇಟೆಗಾರರು ಕೂಡ ಸತ್ತಿದ್ದಾರೆ. ಆ ದಿನದಿಂದ ಕ್ರಾವೆನ್ ಡಿಸೈಡ್ ಮಾಡ್ಕೊಳ್ತಾನೆ ಏನಂದ್ರೆ, ಇನ್ ಮುಂದೆ ನಾನು ಈ ಕಾಡಿನ ರಕ್ಷಣೆ ಮಾಡ್ತೀನಿ ಅಂತ. ಈಗ ಸೀನ್ ಚೇಂಜ್ ಆಗುತ್ತೆ. ಮತ್ತೆ ನಾವು ನೋಡ್ತೀವಿ ಸ್ವಲ್ಪ ಸಮಯ ಹಿಂದಿನ ಕಥೆ. ಕ್ರಾವೆನ್ಗೆ ಒಬ್ಬ ತಮ್ಮ ಇದ್ದಾನೆ. ಅವರಿಬ್ರು ಸ್ಕೂಲ್ ನಿಂದ ನಡ್ಕೊಂಡು ಬರ್ತಿರ್ತಾರೆ. ಮತ್ತೆ ಅವರಿಬ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅವನ ತಂದೆ ಬಂದಿರ್ತಾರೆ ಕಾರ್ ನಲ್ಲಿ. ಇವರಿಬ್ರು ಇದ್ದದ್ದು ಲಂಡನ್ ನಲ್ಲಿ. ಸೊ ಲಂಡನ್ ನಿಂದ ನ್ಯೂಯಾರ್ಕ್ ಗೆ ಹೋಗುವಂತ ಪ್ಲಾನ್ ಇತ್ತು. ಸೊ ಕಾರಲ್ಲಿ ಹೋಗ್ತಿರುವಾಗ ಕ್ರಾವೆನ್ ಅಪ್ಪ ಒಂದೊಂದು ವಿಷಯವನ್ನ ಹೇಳ್ತಾನೆ. ಅವನ ವೈಫ್ ಸತ್ತಿದ್ದಾಳೆ ಅಂತೆ, ಅಂದ್ರೆ ಕ್ರಾವೆನ್ ನ ತಾಯಿ ಸತ್ತಿದ್ದಾಳೆ ಅಂತ. ಇದನ್ನ ಕೇಳಿ ಇಬ್ರಿಗೂ ಶಾಕ್ ಆಗುತ್ತೆ. ಕಾರಣ ಏನಂದ್ರೆ ಅವಳು ಮುಂಚೆನೆ ಮಾನಸಿಕ ಅಸ್ತಿತ್ವದಿಂದ ಬಳಲ್ತಿದ್ಲು. ಹಾಗಾಗಿ ಅವಳೇ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಆ ಮಾನಸಿಕ ಸ್ಥಿತಿಯಿಂದ ಅಂತ. ಆದ್ರೆ ಕ್ರಾವೆನ್ ಹೇಳ್ತಾನೆ ಇದಕ್ಕೆಲ್ಲ ಕಾರಣ, ಇದಕ್ಕೆಲ್ಲ ಜವಾಬ್ದಾರಿ ನೀವೇ ಆಗಿದ್ದೀರಾ. ಯಾಕಂದ್ರೆ ಕ್ರಾವೆನ್ ತಂದೆ ಆಗಿದ್ದಾನೆ ಒಬ್ಬ ಬಿಸ್ನೆಸ್ ಮ್ಯಾನ್. ಅವನು ಯಾವತ್ತಿಗೂ ಅವನ ಹೆಂಡತಿಯನ್ನ ಕ್ಯಾರೆ ಮಾಡ್ಲಿಲ್ಲ. ಹಾಗೇನೆ ಅವನಿಗೆ ಅವನಾಯ್ತು, ಅವನು ಬಿಸ್ನೆಸ್ ಆಯ್ತು. ಸರಿಯಾಗಿ ಕ್ಯಾರ್ ಮಾಡದೇ ಇಲ್ಲದೆ ಇರೋ ರೀಸನ್ ಗೆನೆ ಅವಳು ಮಾನಸಿಕ ಆಗಿದ್ದು. ಸೊ ಹೀಗೆ ಬೇಜಾರಲ್ಲ ಆಗಿ ಕೊನೆಗೆ ಇವನ್ ಹೇಳ್ತಾನೆ, ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೇನೆ ಬೇಟೆ ಮಾಡೋದಕ್ಕೆ. ಈಗ ನೋಡ್ತೀವಿ ಇನ್ನೊಂದು ಕಡೆ ಇಲ್ಲೊಬ್ಳು ಹುಡುಗಿದ್ದಾಳೆ. ಇವಳ ಹೆಸರು ಕೈಲಿಪ್ಸೋ ಅಂತ. ಇವಳು ಬದುಕ್ತಿದ್ದಾಳೆ ಇವಳ ಅಜ್ಜಿಯ ಜೊತೆಗೆ. ಇವಳ ಅಜ್ಜಿಯ ಕೆಲಸ ಆಗಿದೆ ಕಾರ್ಡ್ ಗಳನ್ನ ರೀಡ್ ಮಾಡೋದು. ಸೊ ಕ್ಯಾಲಿಪ್ಸೋನಿಗೆ ಕೂಡ ಅದೇ ಒಂದು ಡ್ರೀಮ್ ಇರುತ್ತೆ, ಇವಳ ಅಜ್ಜಿ ದರನೆ ಕಾರ್ಡ್ ಅನ್ನ ರೀಡ್ ಮಾಡಬೇಕು ಅಂತ. ಅವಳ ಅಜ್ಜಿ ಕೆಲವೊಂದು ಕಾರ್ಡ್ಸ್ ಗಳನ್ನ ಇವಳಿಗೆ ಕೊಡ್ತಾಳೆ. ಹಾಗೇನೆ ಒಂದು ಸಣ್ಣ ಬಾಟಲ್ ಅನ್ನ ಕೂಡ ಕೊಡ್ತಾಳೆ. ಇದನ್ನ ಟ್ರೀಟ್ಮೆಂಟ್ ಗೆ ಯೂಸ್ ಮಾಡಬಹುದಂತೆ. ಇದರಲ್ಲಿ ಯಾವುದೇ ಒಂದು ರೋಗವನ್ನು ಕೂಡ ಗುಣ ಮಾಡೋ ಶಕ್ತಿ ಇದೆ ಅಂತ. ಇದನ್ನ ಪೀಳಿಗೆಯಿಂದ ಪೀಳಿಗೆಗೆ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಇದಾದ್ಮೇಲೆ ಆ ಜಾಗದಲ್ಲೇ ನಾವು ನೋಡ್ತೀವಿ ಇಲ್ಲಿ ಶಿಕಾರಿ ಮಾಡೋದಕ್ಕಂತ ಇವರು ಬಂದಿರ್ತಾರೆ ಕಾಡಿಗೆ. ಸೊ ಇಲ್ಲಿ ಒಂದು ಯಾವ್ದು ಜಿಂಕೆಯನ್ನ ಕೊಂದು ವಾಪಸ್ ಮರಳಿ ಹೋಗ್ತಾರೆ. ಇಲ್ಲಿ ಒಂದು ಕ್ಯಾಂಪ್ ಅನ್ನ ಹಾಕಿ. ಸೊ
ಸೊ ಕ್ಯಾಂಪ್ ನಲ್ಲಿ ಕೂತ್ಕೊಂಡು ಕ್ರಾವೆನ್ ತಮ್ಮ ಅವನಿಗೆ ಅವನ ಮಿಮಿಕ್ರಿ ಟೆಕ್ನಿಕ್ ಅನ್ನ ತೋರಿಸ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕ್ರಾವೆನ್ ತಮ್ಮ ಮಿಮಿಕ್ರಿ ಮಾಡಬಲ್ಲ, ನಿಜವಾಗ್ಲೂ ಬೇರೆಯವರ ವಾಯ್ಸ್ ಅನ್ನ ಕಾಪಿ ಮಾಡಬಹುದು. ಕ್ರಾವೆನ್ ಗೆ ಇದನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಈಗ ಬೆಳಿಗ್ಗೆ ವಾಪಸ್ ಇವರು ಶಿಕಾರಿ ಮಾಡೋದಕ್ಕೆ ಹೊರಗಡೆ ಬರ್ತಾರೆ, ಯಾಕಂದ್ರೆ ಇವರ ಮೇನ್ ಗೋಲ್ ಆಗಿದೆ ಹಿಡಿಯೋದು ಹುಲಿಯನ್ನ. ಸೊ ಹೀಗೆ ಇಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಕ್ರಾವೆನ್ ತಂದೆ ಜೊತೆ ಇದ್ದಂತಹ ಬೇಟೆಗಾರ ಹೇಳ್ತಾನೆ, ಐ ಥಿಂಕ್ ಈ ಜಾಗ ತುಂಬಾ ಡೇಂಜರಸ್ ಆಗಿದೆ, ಸೊ ಇಬ್ರು ಜೊತೆಗೇನೆ ಸೇರಿ ಶಿಕಾರಿ ಮಾಡೋಣ. ಬಟ್ ನಮ್ಮ ಕ್ರಾವೆನ್ ತಂದೆಗೆ ಓವರ್ ಕಾನ್ಫಿಡೆನ್ಸ್ ಇದೆ, ನಂಗೆ ನಿನ್ನ ಅವಶ್ಯಕತೆ ಇಲ್ವೇ ಇಲ್ಲ, ನಾನು ಒಬ್ನೇ ಶಿಕಾರಿ ಮಾಡ್ತೀನಿ ಅಂತ ಹೇಳ್ತಾ ಅವನನ್ನ ತುಂಬಾನೇ ಕೀಳಾಗಿ ಟ್ರೀಟ್ ಮಾಡ್ತಾನೆ. ಇನ್ನೊಂದ್ ಕಡೆ ಅಂತೂ ಕ್ರಾವೆನ್ ಹಾಗೂ ಅವನ ತಮ್ಮ ಮಾತಾಡ್ಕೊಂಡು ತುಂಬಾ ದೂರನೇ ಬಂದಿರ್ತಾರೆ. ಲಿಟರಲಿ ಅವನ ತಂದೆ ಹಾಗೂ ಬೇಟೆಗಾರರಂತೂ ಆಚೆ ಬದಿಗೆ ಹೋಗಿದ್ದಾರೆ. ಬಟ್ ಇವರು ಹೋದ ಮಾರ್ಗದಲ್ಲೇ ನಮ್ಗೆ ಕಾಣುತ್ತೆ ಒಂದು ಸಿಂಹ. ಕ್ರಾವೆನ್ ನ ಕೈಯಲ್ಲಿ ಒಂದು ಬಂದೂಕ್ ಇರುತ್ತೆ. ಅವನು ತನ್ನ ತಮ್ಮನನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳಿ ಅಡ್ಡ ನಿಂತಿರ್ತಾನೆ. ಆದ್ರೆ ಅದೇ ಹೊತ್ತಿಗೆ ಸಿಂಹ ಹಾರ್ ಬಿಡುತ್ತೆ ಇವನ ಮೇಲೆ. ಅವನ ಬೊಬ್ಬೆನ ಕೇಳಿದಾಗ ಅವನ ತಂದೆ ಕೂಡ ಅಲ್ಲಿಗೆ ಬಂದ್ ಬಿಡ್ತಾರೆ, ಮತ್ತೆ ಗನ್ ಅಲ್ಲಿ ಶೂಟ್ ಮಾಡ್ತಾರೆ ದೂರದಿಂದ. ಇವನು ಎಷ್ಟೇ ಗುಂಡು ಹಾಕಿದ್ರು ಕೂಡ ಈ ಸಿಂಹ ಅಂತೂ ಸಾಯೋದೇ ಕಾಣ್ತಿಲ್ಲ. ಅದಂತೂ ಅವನನ್ನ ಎತ್ಕೊಂಡು ಹೋಗ್ತಿದೆ. ಆದ್ರೆ ಅದೇ ಬದಿಯಲ್ಲಿ ದೂರದಲ್ಲಿ ನಾವು ನೋಡ್ತೀವಿ ಒಂದು ವ್ಯಾನ್ ಅಲ್ಲಿ ಶಿಕಾರಿ ಮಾಡೋದಕ್ಕಂತ ಇನ್ನು ಕೂಡ ಜನರು ಬಂದಿದ್ದಾರೆ. ಮತ್ತೆ ಇವಳು ನಿಮ್ಗೆ ಗೊತ್ತಿರೋ ಹಾಗೇನೆ ಕ್ಯಾಲಿಪ್ಸೋ ಆಗಿದ್ದಾಳೆ. ಸೊ ಇವರಲ್ಲಿ ಹೋಗ್ತಾ ಇರುವಾಗ ಇವಳು ನೋಡ್ತಾಳೆ, ಇಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿದೆ, ಅದೇ ಕ್ರಾವೆನ್ ಆಗಿದ್ದಾನೆ. ಅವನ್ ಆಕ್ಚುಲಿ ಕಂಪ್ಲೀಟ್ ಆಗಿ ಡೆಡ್ ಆಗ್ಲಿಲ್ಲ, ಬದಲಾಗಿ ಸ್ವಲ್ಪ ಉಸಿರಾಡ್ತಿದ್ದಾನೆ. ಸೊ ಅವಳು ತೆಗಿತಾಳೆ ಅವಳಿಗೆ ಅವಳ ಅಜ್ಜಿ ಕೊಟ್ಟಿದಂತ ಒಂದು ಮದ್ದಿತ್ತಲ್ವಾ ಅದನ್ನ, ಮತ್ತೆ ಇವನಿಗೆ ಅದನ್ನು ಕೂಡಿಸ್ಬಿಡ್ತಾಳೆ. ಸೊ ಈ ಒಂದು ರೀಸನ್ ಗೋಸ್ಕರನೇ ಇವನಿಗೆ ಈ ಶಕ್ತಿ ಬಂದಿರೋದು, ಸಿಂಹದ ರೀತಿಯ ಶಕ್ತಿ. ಈಗ ಈ ಘಟನೆಯಾಗಿ 16 ವರ್ಷಗಳು ಕಳೆದಿದೆ. ಇಲ್ಲಿ ವ್ಯಾನ್ ಒಂದು ಬಂದಿರುತ್ತೆ ಪೆಟ್ರೋಲ್ ನ ಹಾಕಿಸೋಕೆ, ಮತ್ತೆ ಇದೊಂದು ಗ್ಯಾಸ್ ಸ್ಟೇಷನ್ ಕೂಡ ಆಗಿದೆ. ಹಾಗೇನೆ ಗಾಯ್ಸ್, ಈ ವ್ಯಾನ್ ಅಲ್ಲಿ ಇದ್ದದ್ದು ಕೈದಿಗಳು, ಅವರನ್ನ ಇಲ್ಲಿ ಒಮ್ಮೆ ನಿಲ್ಲಿಸ್ತಾರೆ. ಆದ್ರೆ ಇಲ್ಲಿ ಒಂದು ಕ್ಲಿಯರ್ ಆಗುತ್ತೆ, ಇಷ್ಟು ಜನ ಕೈದಿಗಳೇನಿದ್ದಾರೆ ಇದರಲ್ಲಿ ಒಬ್ಬ ಕೈದಿಯನ್ನ ನಾವು ನೋಡ್ತೀವಿ, ಕೈದಿ ನಂಬರ್ 0864. ಇವನು ಬೇರೆ ಯಾರು ಕೂಡ ಅಲ್ಲ, ನಮ್ಮ ಕ್ರಾವೆನ್ ಆಗಿದ್ದಾನೆ. ಸೊ ಹೀಗೆ ವ್ಯಾನ್ ಅಲ್ಲಿ ಇವನನ್ನ ಜೈಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಬೆಳಿಗ್ಗೆ ಕ್ರಾವೆನ್ ಇಲ್ಲಿ ಎಕ್ಸರ್ಸೈಸ್ ಮಾಡ್ತಿರುವಾಗ ಅಲ್ಲಿರುವಂತಹ ಕೆಲವು ಹಳ ಕೈದಿಗಳು ಅವನ ಬಳಿಗೆ ಬಂದು ಉಪದ್ರೆಲ್ಲ ಕೊಡೋದಕ್ಕೆ ನೋಡ್ತಾರೆ. ಆದ್ರೆ ಕ್ರಾವೆನ್ ಅಂತೂ ಅವರಿಗೆ ಚೆನ್ನಾಗಿ ಹೊಡೆದ್ ಬಿಡ್ತಾನೆ. ಸೊ ಇವನು ಹೊಡೆದಿರೋ ಕಾರಣ ಇವನನ್ನು ವಾಪಸ್ ಕರ್ಕೊಂಡು ಬರ್ತಾರೆ ಜೈಲ್ನ ಹೆಡ್ ನವರಿಗೆ. ಇವನ ಹೆಸರು ಸೈಮನ್ ಅಂತ. ಮತ್ತೆ ಇವನ್ ಹೇಳ್ತಾನೆ, ನಿಂಗೆ ಈ ಜೈಲಲ್ಲಿ ಇರ್ಬೇಕಂದ್ರೆ ನಮ್ಮ ಆದೇಶವನ್ನ ನೀನು ಪಾಲಿಸಲೇಬೇಕು. ನೀನು ಆಲ್ರೆಡಿ ಕೇಸಲ್ಲಿ ಬಂದಿದ್ಯಾ, ಇನ್ನು ಕೂಡ ಯಾರಿಗಾದ್ರೂ ಹೊಡೆಯೋಕೆ ಹೋದ್ರೆ ಮತ್ತೆ ನೆಟ್ಟಗಿರಲ್ಲ ಅಂತ ಹೇಳ್ತಾನೆ. ಬಟ್ ಕ್ರಾವೆನ್ ಅಲ್ಲಿ ನೋಡ್ತಾನೆ, ಇಲ್ಲಿ ಒಂದು ಟೈಗರ್ ನ ರುಂಡವನ್ನ ಕಡ್ದಿದ್ದಾರೆ. ಸೊ ಇದನ್ನ ನೋಡಿ ಹೇಳ್ತಾನೆ, ದಯವಿಟ್ಟು ಈ ಪ್ರಾಣಿಗಳನ್ನೆಲ್ಲ ಕೊಲ್ಲೋದಕ್ಕೆ ಹೋಗ್ಬೇಡಿ. ಸೈಮನ್ ಅಂತೂ ಮುಂಚೆನೆ ಕೋಪದಲ್ಲಿದ್ದಾನೆ. ಅವನು ಹೇಳ್ತಾನೆ, ನಂಗೇನೆ ಮಾತಾಡೋಕೆ ಬರ್ತೀಯ ನೀನು, ಅಂಡ್ ಹೊಡೆಯೋದಕ್ಕೆ ಹೋಗ್ತಾನೆ. ಬದಲಾಗಿ ಇಲ್ಲಿ ಆಗುದೇ ಬೇರೆ. ಕ್ರಾವೆನ್ ಇವನನ್ನ ತಡಿತಾನೆ. ಅಫ್ ಕೋರ್ಸ್ ಅವನ ಹತ್ರ ಪವರ್ ಇದೆ. ಅವನಲ್ಲಿ ಲಿಟ್ರಲಿ ಇವನನ್ನ ಕೊಂದು ಸೀದಾ ಅಲ್ಲಿನ ಕಿಟಕಿಯಿಂದ ಹಾರ್ ಬಿಡ್ತಾನೆ. ಅಲ್ಲಿಂದ ಟಾಪ್ ಫ್ಲೋರ್ ಗೆ ಹೋಗಿ ಅಲ್ಲಿಂದ ಎಳ್ದು ಸೀದಾ ಅಲ್ಲಿಂದ ಎಸ್ಕೇಪ್ ಆಗೇ ಬಿಡ್ತಾನೆ. ಇಲ್ಲಿ ವಿಚಿತ್ರ ಏನಂದ್ರೆ ಗಾರ್ಡ್ಸ್ ಎಷ್ಟು ಸ್ಪೀಡ್ ಆಗಿ ಅಲ್ಲಿ ಗನ್ ಅಲ್ಲಿ ಶೂಟ್ ಮಾಡಿದ್ರು ಕೂಡ ಯಾವುದೇ ಒಂದು ಬುಲೆಟ್ ಕೂಡ ಅವನಿಗೆ ಟಚ್ ಆಗೋದಿಲ್ಲ. ಅಷ್ಟು ಸ್ಪೀಡ್ ಆಗಿ ಅವನ ಕಣ್ಣುಗಳು ವರ್ಕ್ ಆಗುತ್ತವೆ. ಕ್ರಾವೆನ್ ಹಾಗೆ ಅಂಡರ್ ಗ್ರೌಂಡ್ ರೂಟ್ ನಿಂದ ಓಡ್ತಾ ಹೋಗ್ತಾನೆ. ಮತ್ತೆ ಇಲ್ಲಿ ಒಂದು ಜಾಗದಲ್ಲಿ ಟನಲ್ ಅಲ್ಲಿ ವಿಮಾನವನ್ನ ಇಟ್ಟಿದ್ದಾನೆ. ಅಂದ್ರೆ ಇವನು ಪ್ಲಾನ್ ಮಾಡಿ ಇಲ್ಲಿಗೆ ಬಂದಿರೋದು. ಮತ್ತೆ ಗಾಯ್ಸ್, ಇವನ ಗೆಳೆಯ ಆಗಿದ್ದಾನೆ. ಹಾಗೇನೆ ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಇವನ್ ನಿಜವಾಗಿ ಕೈದಿ ಅಲ್ಲ. ಕ್ರಾವೆನ್ ಯಾರೊಬ್ಬ ಕೈದಿಯ ಬದಲಾಗಿ ಇಲ್ಲಿಗೆ ಬಂದಿದ್ದ. ಯಾಕಂದ್ರೆ ಸೈಮನ್ ಅನ್ನು ಕೊಲ್ಲೋದು ಮೇನ್ ಪ್ರಯಾರಿಟಿ ಆಗಿತ್ತು. ಯಾಕಂದ್ರೆ ಅವನು ಪ್ರಾಣಿಗಳನ್ನ ಹೆಚ್ಚಾಗಿ ಕೊಲ್ತಿದ್ದ. ಹೀಗೆ ಕಾಡಿನ ರಕ್ಷಣೆಯನ್ನು ಅವನು ಮಾಡ್ತಾ ಇರ್ತಾನೆ. ಆದ್ರೆ ಒಂದು ದಿನ ವಾಪಸ್ ಗನ್ನಿನ ಸದ್ದು ಬರುತ್ತೆ ಈ ಒಂದು ಕಾಡಿನಲ್ಲಿ. ಸೊ ಇವನ್ ಗಮನಿಸ್ತಾನೆ, 2 ಜನ ಬೇಟೆಗಾರರು ಇಲ್ಲಿ ಬಂದಿದ್ದಾರೆ. ಸೊ ಅವರ ಹತ್ರ ಮಾತಾಡಿಸ್ತಾನೆ, ನಿಮ್ಗೆ ಒಂದು ಚಾನ್ಸ್ ಕೊಡ್ತಿದ್ದೀನಿ, ಇನ್ ಮುಂದೆ ಇಲ್ಲಿಗೆ ಬಂದು ಯಾವ್ದಾದ್ರು ಪ್ರಾಣಿಗಳನ್ನ ಅಟ್ಯಾಕ್ ಮಾಡೋದಕ್ಕೆ ನೋಡಿದ್ರೆ ನಿಮ್ಮನ್ನ ಕೊಂದಾಕ್ಬಿಡ್ತೀನಿ ಅಂತ. ಅದಕ್ಕೆ ಈ ಬೇಟೆಗಾರರು ತಿಳ್ಕೊಂಡ್ರು ಏನೋ ಜೋಕ್ ಮಾಡ್ತಿದ್ದಾನೆ ಇವನು ಅಂತ. ಸೊ ಅವನನ್ನೇ ಶೂಟ್ ಮಾಡೋದಕ್ಕೆ ಬರ್ತಾರೆ. ಆದ್ರೆ ಅವರನ್ನು ಕೂಡ ಇವನು ಕೊಂದಾಕ್ಬಿಡ್ತಾನೆ. ಈಗ ಸ್ಟೋರಿ ವಾಪಸ್ ವರ್ತಮಾನ ಕಾಲದಲ್ಲೇ ಬರುತ್ತೆ. ಇಲ್ಲಿ ಜೈಲಿನಿಂದ ಎಸ್ಕೇಪ್ ಆಗಿದ್ದ. ನಿಮ್ಗೆ ಗೊತ್ತಿರೋ ಹಾಗೆ ಇವನ್ ಈ ಕಾಡಿನಲ್ಲಿ ಬದುಕೋಕೆ ಒಂದು ಜಾಗನೇ ಮಾಡ್ಬಿಟ್ಟಿದ್ದಾನೆ. ಮತ್ತೆ ವಾಪಸ್ ಇಲ್ಲಿ ಗನ್ನಿನ ಶೂಟ್ ಕೇಳ್ತಿದೆ. ಅಂದ್ರೆ ವಾಪಸ್ ಬೇಟೆಗಾರರು ಇಲ್ಲಿಗೆ ಬಂದಿದ್ದಾರೆ. ಅಷ್ಟೆಲ್ಲ ತುಂಬಾ ರೀತಿಯ ಪ್ರಾಣಿಗಳನ್ನ ಕೂಡ ಕೊಂದು ಅದನ್ನ ತುಂಬಾ ಗಾಡಿಗಳಲ್ಲಿ ಸಾಗಣೆ ಮಾಡ್ತಿದ್ದಾರೆ. ಸೊ ಇಲ್ಲಿಗೆ ಕ್ರಾವೆನ್ ಬರ್ತಾನೆ. ಮತ್ತೆ ಎಲ್ರಿಗೂ ಕೂಡ ಚೆನ್ನಾಗಿ ಹೊಡೆದ್ ಬಿಡ್ತಾನೆ. ಅವನ ಹತ್ರ ಸಿಂಹದ DNA ಇರೋ ಕಾರಣ ಒಳ್ಳೆ ಸ್ಟ್ರೆಂತ್ ಬಂದಿರುತ್ತೆ, ಸ್ಟಾಮಿನಾ ಇರುತ್ತೆ. ಹಾಗಾಗಿ ಒಂದು ಪಂಚ ಹೊಡೆದ್ರೇನೆ ರಕ್ತ ಬರುತ್ತೆ. ಹಾಗೇನೆ ಅವನು ಉಗುರಲ್ಲಿ ಪರ್ಚ್ತಾನೆ. ಸೊ ಇವನು ಪೂರ್ತಿ ಕಾಡಿನ ರಾಜ ಆಗ್ಬಿಟ್ಟಿದ್ದಾನೆ. ಬಟ್ ಅವನ್ ಗಮನಿಸ್ತಾನೆ, ಇಲ್ಲಿ ಒಂದು ಡೈರಿ ಬಿದ್ದು ಸಿಕ್ಕಿತ್ತು ಅವನಿಗೆ. ಇದರಲ್ಲಿದೆ ಎಲ್ಲ ಬೇಟೆಗಾರರ ಹೆಸರು. ಸೊ ಇದನ್ನ ನೋಡಿ ಕ್ರಾವೆನ್ ಒಂದು ಪ್ಲಾನ್ ಮಾಡ್ತಾನೆ. ಏನಂದ್ರೆ ಇವನ್ ಇದನ್ನ ನೋಡಿದಾಗ ಒಂದಂತೂ ಅರ್ಥ ಆಗುತ್ತೆ, ಇವರೇನು ಸಾಮಾನ್ಯ ಬೇಟೆಗಾರರಲ್ಲ, ಇವರಂತೂ ಡಿಫ್ರೆಂಟ್ ಆಗಿದ್ದಾರೆ. ಸೊ ಇವರನ್ನ ಕೊಂದ್ರೆ ಎಲ್ಲ ಬೇಟೆಗಾರರ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಹೀಗೆ ಸ್ಟಾರ್ಟ್ ಮಾಡ್ತಾನೆ ಒಬ್ಬೊಬ್ಬರನ್ನ ಕೊಲ್ಲೋದಕ್ಕೆ. ಹಾಗೇನೆ ಸೀನ್ ಚೇಂಜ್ ಆಗುತ್ತೆ. ನಾವು ನೋಡ್ತೀವಿ ಆ ಕೈಲಿಪ್ಸೋವನ್ನ ನಾವು ನೋಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅವಳಿಗೆ ದುಡ್ಡದಾಗಿದ್ದಾಳೆ. ಮತ್ತೆ ಅವಳೊಬ್ಳು ಲಾಯರ್ ಆಗಿದ್ದಾಳೆ. ಅವಳೊಬ್ಳು ಫ್ರೆಂಡ್ ಯಾರೋ ಸತ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇವಳು ಅಂತಿಮ ಸಂಸ್ಕಾರಕ್ಕೆ ಬಂದಿದ್ದಾಳೆ. ಇಲ್ಲಿ ಅವನೊಬ್ಬ ಸೈಮನ್ ಅನ್ನೋ ಹೆಸರಿನೊಬ್ಬ ವ್ಯಕ್ತಿ ಇದ್ನಲ್ಲ, ಅವನು ಸತ್ತ ಸ್ವಲ್ಪ ಸಮಯ ಆದ್ಮೇಲೆ ಈ ವ್ಯಕ್ತಿ ಕೂಡ ಸತ್ತಿದ್ದದ್ದು. ಇದೆಲ್ಲಾಗಿ ಸ್ವಲ್ಪ ಸಮಯಗಳ ನಂತರ ಕೇಲಿಪ್ಸೋ ನನ್ನ ಮೀಟ್ ಆಗೋದಕ್ಕೆ ಕ್ರಾವೆನ್ ಬಂದ್ ಬಿಡ್ತಾನೆ. ಮತ್ತೆ ಅವನು ಹೇಳೇ ಬಿಡ್ತಾನೆ ಇವಳಿಗೆ ಆ ಒಂದು ದಿನ ಇವನು ಬದುಕೋಕೆ ಕಾರಣ ಇವಳೇ ಆಗಿದ್ದಾಳೆ. ಅಷ್ಟೆಲ್ಲ ಇವನ ಬಳಿ ಒಂದು ಪ್ರೂಫ್ ಕೂಡ ಇದೆ, ಅದೇ ಈ ಕಾರ್ಡ್. ಇದು ಅವಳು ಮರೆತು ಬಿಟ್ಟಿದ್ಲು ಅಲ್ಲೇ. ಹಾಗೇನೆ ಕ್ರಾವೆನ್ ಹೇಳ್ತಾನೆ ಒಂದೊಂದು ವಿಷಯವನ್ನ. ಅವನು ಯಾಕೆ ಸೈಮನ್ ಅನ್ನೋ ಒಬ್ಬ ವ್ಯಕ್ತಿ ಪೋಲಿಸಿದ್ನಲ್ವಾ, ಅವನನ್ನ ಯಾಕೆ ಕೊಂದ ಅಂದ್ರೆ ಸೈಮನ್ ಕೊಂದಿದ್ದ ಕೇಲಿಪ್ಸೋನ ಗೆಳೆಯನನ್ನ. ಅದೇ ಆಗ ಜಸ್ಟ್ ನಾವು ನೋಡಿದ್ವಿ ಅಂತ್ಯ ಸಂಸ್ಕಾರಕ್ಕೆ ಅವಳು ಬಂದಿದ್ಲು. ಸೊ ಇವನು ರಿವೆಂಜ್ ಅನ್ನ ತಗೊಂಡಿದ್ದಾನೆ. ಆದ್ರೆ ಕೇಲಿಪ್ಸೋನಿಗೆ ಇದೇನು ಕೂಡ ಅರ್ಥನೇ ಆಗೋದಿಲ್ಲ, ಇವನ್ ಏನ್ ಹೇಳ್ತಿದ್ದಾನೆ ಅಂತ
ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಅವಳು ಹೋಗ್ತಾಳೆ ಮನೆಗೆ ಮತ್ತೆ ರಿಸರ್ಚ್ ಮಾಡ್ತಾಳೆ. ಅದನ್ನ ನೋಡಿ ಶಾಕ್ ಆಗುತ್ತೆ ಅವಳಿಗೆ ಕೂಡ, ಯಾಕಂದ್ರೆ ನ್ಯೂಸ್ ಬಂದಿರುತ್ತೆ ಸೈಮನ್ ಅನ್ನ ಯಾರೋ ಕೊಂದಿದ್ದಾರೆ ಅಂತ. ಮತ್ತೆ ಅವನನ್ನ ಯಾರು ಕೊಂದಿದ್ದಾರೆ ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಅವನನ್ನ ಕೊಂದ ವ್ಯಕ್ತಿಯನ್ನ ನಾವು ಹಂಟರ್ ಅಂತ ಕರೀತೀವಿ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಕ್ಯಾಲಿಪ್ಸೋನಿಗೆ ಕನ್ಫರ್ಮ್ ಆಗುತ್ತೆ ಇದೆಲ್ಲ ಕೆಲಸ ಆಗಿದೆ ಕ್ರಾವೆನ್ ಅದೇ ಅಂತ. ಸೊ ಅವಳು ಮರುದಿನನೇ ಮೀಟ್ ಆಗೋದಕ್ಕೆ ಹೋಗ್ತಾಳೆ ಕ್ರಾವೆನ್ ಅನ್ನ. ಸೊ ಇಲ್ಲಿಗೆ ಬಂದ್ಮೇಲೆ ಕ್ರಾವೆನ್ ಹೇಳ್ತಾನೆ ಒಂದು ವಿಷಯವನ್ನ, ಅವನ ಬಳಿ ದೊಡ್ಡ ದೊಡ್ಡ ಬೇಟೆಗಾರರ ಲಿಸ್ಟೇ ಇದೆ. ಅವನು ಯಾರೆಲ್ಲ ಪ್ರಾಣಿಗಳಿಗೆ ತೊಂದರೆ ನೀಡೋಕೆ ಬರ್ತಾರೋ ಎಲ್ಲರನ್ನ ಕೂಡ ಕೊಲ್ತಾನೆ. ಅಷ್ಟೆಲ್ಲ ಬೇಟೆಗಾರನ್ನ ಕೊಂದು ಅವರ ಬಾಡಿ ಪಾರ್ಟ್ಸ್ ಅನ್ನ ಮಾರ್ತಾನೆ. ಹಾಗೇನೆ ಕ್ಯಾಲಿಪ್ಸನ್ ಹತ್ರ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ತಾನೆ. ಅದೇನಂದ್ರೆ ಅವಳೊಬ್ಳು ವಕೀಲೆ ಆಗಿರೋ ಕಾರಣ ಇವನ ವಿರುದ್ಧ ಯಾವುದೇ ಕೇಸ್ ಬರದೇ ಇರೋ ಹಾಗೆ ತಡಿಬೇಕು. ಅದ್ರ ಜೊತೆಗೆ ಇನ್ಯಾರಾದ್ರೂ ಬೇಟೆಗಾರರು ಬರೋದಕ್ಕಿದ್ರೆ ಅವರ ಹೆಸರನ್ನು ಕೊಡ್ಬೇಕು ಅಂತ ಕೇಳ್ಕೊಳ್ತಾನೆ. ಇದಾದ್ಮೇಲೆ ಸೀನ್ ಚೇಂಜ್ ಆಗುತ್ತೆ. ಮತ್ತೆ ನಾವು ಅದೇ ಶಿಕಾರಿಯನ್ನ ನೋಡ್ತೀವಿ ಇಲ್ಲಿ. ಇವನ ಹೆಸರಾಗಿತ್ತು ಅಲೆಕ್ಸ್ ಅಂತ. ಇವನು ಅವನೇ ಆಗಿದ್ದ. ಕ್ರಾವೆನ್ ನ ತಂದೆ ಜೊತೆಗೆ ಬೇಟೆ ಕೆಲಸ ಮಾಡ್ತಿದ್ದ. ಆದ್ರೆ ಕ್ರಾವೆನ್ ನ ತಂದೆ ಅಂತ ಇವನನ್ನ ರೋಸ್ಟ್ ಮಾಡ್ತಿದ್ರು. ಸೊ ಇವನಲ್ಲಿ ನಿಂತಿದ್ದ ಜಾಗಕ್ಕೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ನಾವು ನ್ಯೂಸ್ ಅಲ್ಲಿ ನೋಡ್ತಿರೋ ಪ್ರಕಾರ ಯಾರೊಬ್ಬ ಹಂಟರ್ ಅನ್ನೋ ವ್ಯಕ್ತಿ ಬಂದಿದ್ದಾನಂತೆ. ಅವನು ನಮ್ಮನ್ನ ಶಿಕಾರಿ ಮಾಡೋರನ್ನ ಕೊಲ್ತಿದಾನಂತೆ. ಆದ್ರೆ ಇದನ್ನ ಕೇಳಿದ್ಮೇಲೂ ಅಲೆಕ್ಸ್ ನದು ಯಾವುದೇ ರಿಯಾಕ್ಷನ್ ಇರೋದಿಲ್ಲ. ಅವನು ಬೆಳಿಗ್ಗೆ ಆದ ತಕ್ಷಣ ಜೈಲಿಗೆ ಹೋಗ್ತಾನೆ. ಮತ್ತೆ ಸೈಮನ್ ಅಂಡರ್ ನಲ್ಲಿ ಕೆಲವರು ಕೆಲಸ ಮಾಡ್ತಿದ್ರಲ್ಲ ಅವರ ಬಳಿಗೆ ಇಲ್ಲಿ ಬಂದು ಅಲೆಕ್ಸ್ ಹೇಳ್ತಾನೆ, ನಿಮ್ಮ ಬಾಸ್ ಸೈಮನ್ ಅಂತೂ ಸತ್ತಿದ್ದಾನೆ. ಸೊ ಅದ್ರ ಬದಲಾಗಿ ನಾನು ಈಗ ಲೀಡರ್ ಆಗ್ತೀನಿ. ನಾನು ಹೇಳಿದಾಗೆ ಕೇಳೋದಕ್ಕೆ ನಿಮ್ಗೆ ಒಪ್ಪಿಗಿದ್ಯಾ ಅಂತ ಕೇಳ್ತಾನೆ. ಕೆಲವರು ಇದನ್ನ ಹೋಗ್ತಾರೆ. ಆದ್ರೆ ಇನ್ನು ಕೆಲವರು ಹೇಳ್ತಾರೆ, ನೀನು ಜಾಸ್ತಿ ಮಾತಾಡ್ತಿದ್ಯಾ, ಹಾಗೇನಲ್ಲ ಇವನನ್ನ ಕೊಲ್ಲೋದಕ್ಕೆ ಅಂತಾನೆ ಗನ್ ಅಲ್ಲಿ ಫೈರ್ ಮಾಡ್ತಾರೆ. ಆದ್ರೆ ಇವನು ಬುಲೆಟ್ ಪ್ರೂಫ್ ಆರ್ಮರ್ ಹಾಕಿರೋ ಕಾರಣ ಯಾವುದೇ ಗುಂಡು ಕೂಡ ಬೀಳೋದಿಲ್ಲ ಇಲ್ಲಿ. ಆದ್ರೆ ಟ್ವಿಸ್ಟ್ ಏನಂದ್ರೆ ಅಲ್ಲಿ ಬದಿಯಲ್ಲಿ ನಾವು ನೋಡ್ತೀವಿ ಒಬ್ಬ ಅಲೆಕ್ಸ್ ನ ಕಡೆ ಅವನು ಸ್ನೈಪರ್ ಹಿಡ್ಕೊಂಡು ಕೂತಿದ್ದಾನೆ ಗುರು. ಅಲ್ಲಿ ಇರೋರಲ್ಲಿ ಯಾರೆಲ್ಲ ಅಲೆಕ್ಸ್ ನ ಲೀಡರ್ ಅಂತ ಒಪ್ಕೊಳ್ಳಲ್ವೋ ಎಲ್ಲರನ್ನ ಕೂಡ ಗುಂಡಾಕಿ ಕೊಂದ್ ಬಿಡ್ತಾನೆ. ಇದಾದ್ಮೇಲೆ ನೋಡ್ತೀವಿ ಕ್ರಾವೆನ್ ಬಂದಿರ್ತಾನೆ ಅವನ ತಂದೆ ಹಾಗೂ ಅವನ ಬ್ರದರ್ ಅನ್ನ ಮೀಟ್ ಆಗೋದಕ್ಕೆ. ಯಾಕಂದ್ರೆ ಇವತ್ತಾಗಿದೆ ಕ್ರಾವೆನ್ ಬರ್ತ್ಡೇ. ಕ್ರಾವೆನ್ ತಂದೆ ಹೇಳ್ತಾರೆ, ದಯವಿಟ್ಟು ನೀನು ಮನೆಯಲ್ಲಿರೋ ಎಲ್ಲಿಗೂ ಹೋಗ್ಬೇಡ ಅಂತ. ಯಾಕಂದ್ರೆ ಬಿಸ್ನೆಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ನೀನ್ ಬೇಕಾಗಿದೆ. ಆದ್ರೆ ಕ್ರಾವೆನ್ ಇದನ್ನ ರಿಜೆಕ್ಟ್ ಮಾಡ್ತಾನೆ, ನಂಗೆ ಆಗುದಿಲ್ಲ ಅಂತಾನೆ ಹೇಳ್ತಾನೆ. ಸೊ ಹೀಗೆ ಮಾತಾಡ್ತಾ ಡ್ರಿಂಕಿಂಗ್ ಎಲ್ಲ ಶುರು ಹಚ್ಕೊಂಡಿದ್ರು. ಆದ್ರೆ ನಾವು ನೋಡ್ತೀವಿ ನೆಕ್ಸ್ಟ್ ಡೇ ನಿನ್ನೆ ರಾತ್ರಿ ಕುಡಿದು ಟೈಟ್ ಆಗಿದ್ದ ಇವನಿಗೆ ಗೊತ್ತೇ ಇಲ್ಲ ಏನೆಲ್ಲ ಆಗಿತ್ತು ಅಂತ. ಅವನ್ ಸೀದಾ ಅವನ ಬ್ರದರ್ ನ ರೂಮ್ ಗೆ ಹೋಗ್ತಾನೆ. ನೋಡಿದಾಗ ಬೆಡ್ ಅಲ್ಲಿ ಅವನ ಬ್ರದರೇ ಕಾಣ್ತಿಲ್ಲ. ಅವನಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅವನ ತಮ್ಮನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಸೊ ಅಲ್ಲಿಂದ ಓಡ್ಕೊಂಡು ಹೋಗ್ತಾನೆ ಚೇಸ್ ಮಾಡ್ಕೊಂಡು. ದೂರದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅವನನ್ನ ಕಿಡ್ನಾಪ್ ಮಾಡ್ತಿದ್ದಾರೆ ಹೆಲಿಕಾಪ್ಟರ್ ನಲ್ಲಿ. ಅದರಲ್ಲಿ ಒಂದು ಏಣಿ ತರ ಇರುತ್ತೆ, ಅದನ್ನ ಹಿಡಿಯೋಕೆ ಹೋಗ್ತಾನೆ. ಆದ್ರೆ ಹೆಲಿಕಾಪ್ಟರ್ ಹಾಗೇನೆ ತುಂಬಾ ದೂರ ರೀಚ್ ಆಗುತ್ತೆ. ಆ ಟೈಮ್ ನಲ್ಲಿ ಇವನು ಬಿದ್ದೇ ಬಿಡ್ತಾನೆ ಕೆಳಗಡೆ. ಏನೋ ಪುಣ್ಯಕ್ಕೆ ಕೆಳಗಡೆ ನೀರಿತ್ತು, ಸೊ ಬದುಕ್ಬಿಟ್ಟ. ಅವನ ಬ್ರದರ್ ಅನ್ನ ಕಿಡ್ನಾಪ್ ಮಾಡಿದ್ದಾನೆ. ಮತ್ತೆ ಅದ್ರ ಬದಲಾಗಿ ಅವನು ಬೇಕು ಅಂತಿದ್ರೆ $20 ಮಿಲಿಯನ್ ಅನ್ನ ಕೂಡ ಕೇಳಿದ್ದಾನೆ. ಹಾಗಾಗಿ ಕ್ರಾವೆನ್ ಕೇಳ್ತಾನೆ ಅವನ ತಂದೆ ಹತ್ರ, ನಂಗೆ $20 ಮಿಲಿಯನ್ ಅರ್ಜೆಂಟ್ ಬೇಕಾಗಿದೆ ಅವನನ್ನ ರೆಸ್ಕ್ಯೂ ಮಾಡೋದಕ್ಕೆ ಅಂತ. ಆದ್ರೆ ಇವನಪ್ಪಂತೂ ರಿಜೆಕ್ಟ್ ಮಾಡ್ತಾನೆ. ಅವನು ಹೇಳ್ತಾನೆ, ನಮ್ಮ ಹತ್ರ ಪೊಲೀಸರದ್ದೆಲ್ಲ ಕನೆಕ್ಷನ್ ಇದೆ, ಅವ್ರ ಹತ್ರ ಮಾತಾಡಿಸಿ ಏನಾದ್ರು ಮಾಡೋಣ ಅಂತ. ಸೊ ಸ್ವಲ್ಪ ಸಮಯದಲ್ಲೇ ಕೆಲವೊಂದು ಮಾಹಿತಿಗಳು ಸಿಗುತ್ತವೆ. ಅದರಲ್ಲಿ ಗೊತ್ತಾಗುತ್ತೆ ಅವನನ್ನ ಕಿಡ್ನಾಪ್ ಮಾಡಿದ ಒಬ್ಬ ಟರ್ಕಿಶ್ ವ್ಯಕ್ತಿ ಆಗಿದ್ದಾನೆ. ಅವನು ಯಾವ ಜಾಗದಲ್ಲಿ ಇರಬಹುದು ಅಂತ ಒಂದು ಪ್ರೆಡಿಕ್ಟ್ ಮಾಡಿರ್ತಾರೆ ಇಲ್ಲಿ. ಸೊ ಆ ಜಾಗಕ್ಕೆ ಬರ್ತಾನೆ, ಒಬ್ಬೊಬ್ಬರನ್ನೇ ಕೊಂದಾಕ್ಬಿಟ್ಟು ಆ ಟರ್ಕಿಶ್ ವ್ಯಕ್ತಿಯನ್ನ ಹುಡುಕ್ತಾನೆ. ಇಲ್ಲಿ ಫೈಟ್ ಅಂತೂ ಕಂಟಿನ್ಯೂನೇ ಆಗ್ತಿದೆ. ಆದ್ರೆ ಇವನು ಕೂಡ ನಿಲ್ಲೋದಿಲ್ಲ, ಫೈಟ್ ಅನ್ನ ಮಾಡ್ತಿರ್ತಾನೆ. ಮತ್ತೆ ಫೈನಲಿ ಟರ್ಕಿಶ್ ಗಯನ ಹಿಡಿತಾನೆ. ಕ್ರಾವೆನ್ ಇವನ ಹತ್ರ ಬಂದು ಕೇಳ್ತಾನೆ, ನನ್ನ ಬ್ರದರ್ ಅನ್ನ ಎಲ್ಲಿಟ್ಟಿದ್ಯಾ, ಹೇಳಿಲ್ಲ ಅಂದ್ರೆ ನಿನ್ನನ್ನ ಕೂಡ ಕೊಲ್ತೀನಿ ಅಂತ. ಅಂಡ್ ಇವನ್ ಹೇಳ್ತಾನೆ ಅವನಿದ್ದಾನೆ ಅಲೆಕ್ಸ್ ನ ಜೊತೆಗೆ ಅಂತ. ಸೊ ಯಾ ಗೈಸ್, ಅವನಿದ್ದಾನೆ ಅಲೆಕ್ಸ್ ನ ಜೊತೆಗೆ, ಅದೇ ಕ್ರಾವೆನ್ ನ ತಂದೆ ಜೊತೆಗೆ ಬೇಟೆಗಾರ ಇದ್ನಲ್ಲ ಅವನ ಜೊತೆ. ಈಗ ಇನ್ನೊಂದು ಕಡೆ ನಾವು ನೋಡ್ತೀವಿ ಇಲ್ಲಿ ಅಲೆಕ್ಸ್ ಅಂತೂ ಕ್ರಾವೆನ್ ನ ಬ್ರದರ್ ನ ಮ್ಯಾನ್ಪ್ಲೇಷನ್ ಮಾಡೋದಕ್ಕೆ ನೋಡ್ತಿದ್ದಾನೆ. ಇವನು ಕೇಳ್ಕೊಳ್ತಾನೆ, ನೀನ್ ನನ್ನ ಪರವಾಗಿ ಏನಿಲ್ ಬೇಕಾಗುತ್ತೆ, ಒಂದ್ ವೇಳೆ ನನ್ನ ಪರ ನೀನು ಕೆಲಸ ಮಾಡಿದ್ರೆ ನಿಂಗೆ ನಾನು ಒಂದು ಶಕ್ತಿಯನ್ನ ಕೊಡ್ತೀನಿ ಅಂತ ಕೂಡ ಹೇಳ್ತಾನೆ. ಸೊ ಇದನ್ನ ಕೇಳಿ ಸ್ವಲ್ಪ ಆಲೋಚನೆ ಕೂಡ ಮಾಡ್ತಿರ್ತಾನೆ. ಮತ್ತೆ ಅದೇ ಟೈಮ್ಗೆ ಸೀನ್ ಚೇಂಜ್ ಆಗುತ್ತೆ. ಕ್ರಾವೆನ್ ಕ್ಯಾಲಿಪ್ಸೋನ ಜೊತೆಗೆ ಈ ಒಂದು ಜಾಗಕ್ಕೆ ಬಂದ್ ಬಿಡ್ತಾನೆ. ಇದು ಅದೇ ಜಾಗ ಆಗಿದೆ. 16 ವರ್ಷಗಳಿಂದ ಇಲ್ಲಿಯೇ ಬದುಕ್ತಾ ಇರೋದು. ಇಲ್ಲಿ ತುಂಬಾ ರೀತಿಯ ಉಪಕರಣಗಳು ಇವೆ, ಅಂದ್ರೆ ಕ್ರಾಸ್ ಬಾ ಕೂಡ ಇದೆ ಇಲ್ಲಿ. ಸೊ ಇಲ್ಲಿ ಕ್ಯಾಲಿಪ್ಸೋ ಹಾಗೂ ಇವನು ಪ್ಲಾನ್ ಮಾಡಿರ್ತಾರೆ ಅಲೆಕ್ಸ್ ಅನ್ನ ಕೊಲ್ಲೋದಕ್ಕೆ. ಆದ್ರೆ ಇವರಿದ್ದ ಜಾಗಕ್ಕೆ ಅಲೆಕ್ಸ್ ನ ಕಡೆಯವರು ಅಟ್ಯಾಕ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕ್ರಾವೆನ್ ನ ತಮ್ಮ ಇದನ್ನಲ್ಲ ಅವನೇ ಹೇಳಿದ್ದು ಕ್ರಾವೆನ್ ಯಾವ ಜಾಗದಲ್ಲಿ ಸಿಗ್ತಾನೆ ಅಂತ. ಹಾಗಾಗಿ ಈ ಜಾಗಕ್ಕೆ ಬಂದು ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ. ಅದ್ರ ಸ್ಪೆಷಲ್ ಏನಂದ್ರೆ ಇವರನ್ನ ಡಿಫೆಂಡ್ ಮಾಡೋದಕ್ಕೆ ಅಲ್ಲಿರುವಂತ ಎಲ್ಲ ಕಾಡು ಪ್ರಾಣಿಗಳು ಕೂಡ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಎಲ್ಲ ಪ್ರಾಣಿಗಳು ಥಿಂಕ್ ಮಾಡುತ್ತೆ ಕ್ರಾವೆನ್ ಅನ್ನ ರಾಜನಾಗೆ. ಆದ್ರೆ ಇವರ ನಡುವೆ ಒಬ್ಬ ವ್ಯಕ್ತಿ ಇರ್ತಾನೆ, ಇವನಿಗೆ ಹಿಪ್ನೋಟೈಸ್ ನ ಪವರ್ ಇದೆ, ಅಂದ್ರೆ ಅವನು ಬೇರೆಯವರನ್ನ ಕಂಟ್ರೋಲ್ ಮಾಡೋದಕ್ಕಾಗುತ್ತೆ. ಸೊ ಇವನಂತೂ ಕ್ರಾವೆನ್ ಅನ್ನ ಹಿಪ್ನೋಟೈಸ್ ಮಾಡಿ ಬೀಳ್ಸ್ಬಿಡ್ತಾನೆ. ಆದ್ರೆ ಅದೇ ಟೈಮ್ಗೆ ಕ್ಯಾಲಿಪ್ಸೋ ಅಂತೂ ಶೂಟ್ ಮಾಡ್ಬಿಡ್ತಾಳೆ ದೂರದಿಂದ. ಸೊ ಇವನಂತೂ ಪಾಸ್ ಆಗ್ಬಿಟ್ಟೆ ಇಲ್ಲಿ. ಸೊ ಹೀಗೆ ಪ್ರಜ್ಞೆ ಇವನಿಗೆ ತಪ್ಪಿರುತ್ತೆ ಇಲ್ಲಿ. ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ಪ್ರಜ್ಞೆ ಬರುತ್ತೆ. ಆದ್ರೆ ಅವನಿಗೆ ಪ್ರಜ್ಞೆ ಬಂದ ಟೈಮ್ ನಲ್ಲಿ ನಾವು ನೋಡ್ತೀವಿ ಬದಿಯಲ್ಲಿ ಗಾಡಿ ಕಾಣ್ತಿದೆ. ನೋಡ್ದಾಗ ಗೊತ್ತಾಗುತ್ತೆ ಇಲ್ಲಿ ಬಂದಿದ್ದಾನೆ ಅಲೆಕ್ಸ್ ಅವನ ಗ್ಯಾಂಗ್ ನ ಜೊತೆಗೆ. ಅವನು ತಿಳ್ಕೊಂಡಿದ್ದ ಇಷ್ಟೊತ್ತಿಗೆ ಅಂತೂ ಕ್ರಾವೆನ್ ಸತ್ತಿರ್ತಾನೆ. ಯಾಕಂದ್ರೆ ಅವನ ಕಡೆಯವರು ತುಂಬಾ ಜನ ಅಲ್ಲಿ ಕಳಿಸಿದ್ದ. ಅದೇ ಹೊತ್ತಿಗೆ ನೋಡ್ತೀವಿ ಅಲೆಕ್ಸ್ ನ ಕಡೆಯವರನ್ನ ಕಾಡು ಕೋಣ ಬಂದು ಓಡಿಸ್ತಾ ಇದೆ. ಆದ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ ಅಲೆಕ್ಸ್ ನ ಬಳಿ ಕೂಡ ಒಂದು ಪವರ್ ಇದೆ. ಅವನ ಬಾಡಿ ಗೇಂಡ ಮೃಗದ ರೀತಿ ಕನ್ವರ್ಟ್ ಆಗುತ್ತೆ. ಅವನು ಕಾರಿನಿಂದ ಹತ್ತಿ ಎಲ್ಲರನ್ನ ಕೂಡ ಹೊಡಿಯೋಕೆ ನೋಡ್ತಾನೆ. ಇವನಂತೂ ಜಂಪ್ ಮಾಡ್ಕೊಂಡೆಲ್ಲ ಹೊಡಿತಿದ್ದಾನೆ. ಮತ್ತೆ ಹೇಳ್ತಾನೆ, ನಂಗೆ ಈ ರೈನೋನ ಪವರ್ ಸಿಕ್ಕಿದ್ದು ಒಂದು ಸೀರಮ್ ನಿಂದ, ಅಂದ್ರೆ ಏನೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಇವನಿಗೆ ಈ ಪವರ್ ಬಂದಿದೆ. ಇವನಂತೂ ತುಂಬಾನೇ ಖತರ್ನಾಕ್ ಇದ್ದಾನೆ. ಫೈಟಿಗೆ 20 ನಿಮಿಷ ಕಂಟಿನ್ಯೂ ಆಗುತ್ತೆ. ಮತ್ತೆ ನಮಗೆ ಫೈನಲಿ ಗೊತ್ತಾಗುತ್ತೆ 2 ಜನ ಕೂಡ ತುಂಬಾನೇ ಡ್ಯಾಮೇಜ್ ಆಗಿದ್ದಾರೆ. ಬಟ್ ಕ್ರಾವೆನ್ ಅಂತೂ ಇವನನ್ನ ಕೊಂದೇ ಬಿಟ್ಟ ಕಷ್ಟದಲ್ಲೇ. ಆದ್ರೆ ಇದಾದ ಸ್ವಲ್ಪ ಹೊತ್ತಿನಲ್ಲೇ ಕ್ರಾವೆನ್ ನ ತಮ್ಮ ಕೂಡ ಇಲ್ಲಿ ಬಂದಿದ್ದಾನೆ. ಅವನು
ರೆಡಿ ಇದ್ದಾನೆ ಕ್ರಾವೆನ್ ಅನ್ನ ಕೊಲ್ಲೋದಕ್ಕೆ. ಆದ್ರೆ ಕ್ರಾವೆನ್ ಮನಸ್ಸನ್ನ ಚೇಂಜ್ ಮಾಡಿ ಹೇಳ್ತಾನೆ, ನೀನ್ ನನ್ ಜೊತೆ ಸೇರೋ ನೀನು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ಯಾ, ನಾವಿಬ್ರು ಬ್ರದರ್ಸ್ ಅಂತ. ಇದಾದ್ಮೇಲೆ ನಾವು ನೋಡ್ತೀವಿ ಕ್ರಾವೆನ್ ಅವನ ತಂದೆ ಬಳಿ ಮೀಟ್ ಆಗೋದಕ್ಕೆ ಬರ್ತಾನೆ. ಇಲ್ಲಿ ಅವನ ತಂದೆ ಹೇಳ್ತಾನೆ, ನಾನಂತೂ ತುಂಬಾನೇ ಶಿಕಾರಿ ಮಾಡಿ ಹಾಕಿದೆ, ತುಂಬಾ ಪ್ರಾಣಿಗಳನ್ನ ಕೊಂದಿದ್ದೇನೆ. ಇದಕ್ಕೆ ಕ್ರಾವೆನ್ ಹೇಳ್ತಾನೆ, ದಯವಿಟ್ಟು ನೀವು ಈ ಕೆಲಸವನ್ನ ನಿಲ್ಲಿಸಬೇಕಾಗಿದೆ. ಇಲ್ಲ ಅದು ಸಾಧ್ಯನಿಲ್ಲ, ಯಾಕಂದ್ರೆ ನಾನು ಬಾಲ್ಯದಿಂದಲೂ ಪ್ರಾಣಿಗಳನ್ನ ಕೊಲ್ತಾ ಶಿಕಾರಿ ಮಾಡ್ತಾನೆ ಬರ್ತಿದ್ದೀನಿ. ಅಷ್ಟೆಲ್ಲ ನಂಗೆ ಗೊತ್ತಿದೆ ಕ್ರಾವೆನ್, ನಿನ್ಗೆ ನನ್ನನ್ನು ಕೂಡ ಕೊಲ್ಬೇಕು ಅಂತ, ಯಾಕಂದ್ರೆ ನಾನು ಕೂಡ ಒಬ್ಬ ಬೇಟೆಗಾರ ಆಗಿದ್ದೀನಿ. ಒಂದ್ ವೇಳೆ ಇವತ್ತು ನನ್ನನ್ನು ನೀನು ಕೊಂದ್ರು ಕೂಡ ನಾನೊಬ್ಬ ಬೇಟೆಗಾರನಾಗಿ ಸಾಯ್ಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಕೇಳಿ ಕ್ರಾವೆನ್ ಆಚೆ ಹೋಗ್ತಾನೆ. ಆದ್ರೆ ಅಚಾನಕ್ ಆಗಿ ಯಾವುದೋ ಒಂದು ಇಲ್ಲಿ ಕರಡಿ ಬರುತ್ತಿದೆ ಮತ್ತೆ ಕ್ರಾವೆನ್ ತಂದೆಯನ್ನ ತಿಂದೆ ಬಿಡುತ್ತಾ. ಯಾಕಂದ್ರೆ ಅವನ ಕೈಯಾರೆ ಅವನ ತಂದೆಯನ್ನ ಕೊಲ್ಲೋದಕ್ಕೆ ಇಷ್ಟ ಇರ್ಲಿಲ್ಲ, ಅದಕ್ಕೋಸ್ಕರ ಅವನು ಆ ಕರಡಿಗೆ ಮುಂಚೆ ಆದೇಶ ಕೊಟ್ಟಿರ್ತಾನೆ. ಇದಾದ್ಮೇಲೆ 1 ವರ್ಷದ ನಂತರ ವಾಪಸ್ ಅವನ ತಮ್ಮನನ್ನ ಮೀಟ್ ಆಗೋದಕ್ಕೆ ಹೋಗ್ತಾನೆ. ಯಾಕಂದ್ರೆ ಇವತ್ತು ವಾಪಸ್ ಅವನದು ಬರ್ತ್ಡೇ ಆಗಿದೆ, ಹಾಗಾಗಿ ಮೀಟ್ ಮಾಡೋದಕ್ಕೆ ಬಂದಿದ್ದಾನೆ ಅವನ ತಮ್ಮನನ್ನ. ಕ್ರಾವೆನ್ ಹೇಳ್ತಾನೆ, ನಂಗೆ ತುಂಬಾ ಖುಷಿ ಇದೆ, ನೀನ್ ನನ್ನ ಅಪ್ಪನ ತರ ಬೇಟೆ ಆಡೋದಕ್ಕೆ ಹೋಗ್ತಿಲ್ಲ ಅಂತ. ಬಟ್ ಇವನ ತಮ್ಮ ಹೇಳ್ತಾನೆ, ಹೌದೌದು ಒಳ್ಳೆ ವಿಷಯನೇ ಅಂತ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಎದುರು ಹೋದಾಗ ಇವನದ್ದು ಮುಖ ಚೇಂಜ್ ಆಗ್ತಿದೆ. ಅಂದ್ರೆ ಇವನಿಗೆ ಸಿಕ್ಕಿದೆ ಪವರ್ ಮುಖವನ್ನ ಚೇಂಜ್ ಮಾಡೋದು ಅಥವಾ ಬಾಡಿಯನ್ನ ಚೇಂಜ್ ಮಾಡೋದು. ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಅವನು ಬೇರೆಯವರ ವಾಯ್ಸ್ ಅನ್ನ ನಕಲ್ ಮಾಡಬಲ್ಲ, ಅಂದ್ರೆ ಮಿಮಿಕ್ರಿ ಮಾಡಬಹುದು. ಈಗಂತೂ ಅವನು ಫೇಸ್ ಅನ್ನು ಕೂಡ ಚೇಂಜ್ ಮಾಡಬಹುದು. ಅಂದ್ರೆ ಇವನೇ ನೆಕ್ಸ್ಟ್ ವಿಲನ್ ಆಗೋ ಎಲ್ಲಾ ಸಾಧ್ಯತೆ ಇದೆ. ಅಷ್ಟರಲ್ಲೂ ಇಷ್ಟೆಲ್ಲ ಪವರ್ ಸಿಗೋಕೆ ಕಾರಣ ಒಬ್ಬ ಹಂಟರ್ ಆಗಿದ್ದಾನೆ. ಅದೇ ಅಲೆಕ್ಸ್ ಅಂತ ಇದ್ನಲ್ಲ, ಅವನೊಂದು ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಂತೆ. ಸೊ ಈ ರೀತಿ ಎಂಡ್ ಆಗುತ್ತೆ ಇಲ್ಲೇ. ಸೊ ಇದ್ರದ್ದು ಪಾರ್ಟ್ ಮೂವಿ ಪಕ್ಕ ಇದೆ, ಬಟ್ ಅದು ಬರ್ಬೇಕಷ್ಟೇ. ಈ ವರ್ಷ ಬರೋ ಎಲ್ಲ ಸಾಧ್ಯತೆ ಇದೆ, ಆದ್ರೂ ನೋಡೋಣ ಏನಾಗುತ್ತೆ ಅಂತ. ಸೊ ಈ ಮೂವಿ ಹೇಗನ್ಸ್ತು, ನನ್ನ ಎಕ್ಸ್ಪ್ಲನೇಷನ್ ಹೇಗನ್ಸ್ತು ಅಂತ ಕಮೆಂಟ್ ಮಾಡ್ಬಿಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ. ಪೀಸ್.